ಹಲೋ ಜಗನ್ನಾಥ್ ಬೇ ಯಾನು ಬೇ ಮಾಂ ಪಾತಿರ್ನು ಸುಬ್ಬಾಮು ಗುರ್ತಾಯ್ಕ ಜಾ ನನ್ನ ಮುಸುಂದರ್ ಪೈತೆ ಬೊಂಬೈಗೆ ಬೈ ಜನ ಐನ್ ಹೋಟೆಲ್ ತೂತ್ ಜನ ಅನ್ನದು ಯಾನು ಊರಿಗೆ ಬೈದೆ ಮಗ ಯಾನು ಊರಿಗೆ ಬರ್ತದ ಮೂಲ ಒಂಜಿ ಕಾಂಪ್ಲೆಕ್ಸ್ ಮಾಡಿಟ್ಟು ಪ್ಲಾನ್ ಎಡ್ಡೆ ಒಂಜಿ ಜಾಗ ಇತ್ತು ನಾಡ್ದಗೋರು ಅನ್ನಂದು ಎಡ್ಡೆ ಜನ ಅವಡು ಏರ್ಲಾವ್ ಗುರ್ತ ನನಗೆ ನಿವೇಶನ ಅಥವಾ ಕಟ್ಟಡ ಖರೀದಿಸಲು ಸಂಪರ್ಕಿಸಿ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಅಂಡ್ ಡೆವಲಪರ್ಸ್ ಮಂಗಳೂರು. ಧಿಕ್ಕಾರ ಧಿಕ್ಕಾರ ಕೋಮುವಾದಿಗಳಿಗೆ ಧಿಕ್ಕಾರ 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 ಸಿಡಬ್ಲ್ಯೂಸಿಗೆ ಧಿಕ್ಕಾರ ಸಿಡಬ್ಲ್ಯೂಸಿಗೆ ಧಿಕ್ಕಾರ ಶಿಶು ಕಲ್ಯಾಣ ಅಧಿಕಾರಿಗಳಿಗೆ ಧಿಕ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಶಿಶು ಕಲ್ಯಾಣ ಅಧಿಕಾರಿಗಳ ಬಯಲಾಯ್ತು ಬಣ್ಣ ಧಿಕ್ಕಾರ ಧಿಕ್ಕಾರ ಶಿಶು ಕಲ್ಯಾಣ ಅಧಿಕಾರಿಗಳಿಗೆ ಧಿಕ್ಕಾರ. ಪ್ಲೆಕಾರ್ಡ್ಸ್ ಅನ್ನು ಹಿಡಿದು ಹಿಡಿದು ನಮ್ಮ ಕೈ ಇವತ್ತು ನೋಯ್ತಾ ಇದೆ. ಆದ್ರೂ ಹೆದರಬೇಡಿ, ಈ ಪ್ಲೆಕಾರ್ಡ್ಸ್ ಅನ್ನು ಕೆಳಗೆ ಹಿಡಿಯಲಿಕ್ಕೆ ಇಲ್ಲ, ಕೆಳಗೆ ಇಳಿಸ್ಲಿಕ್ಕೆ ಇಲ್ಲ. ನಿಮಗೆ ಒಂದು ವೇಳೆ ಕೈಗೆ ಆಯಾಸ ಆದ್ರೆ ಇನ್ನೊಬ್ಬರ ಹೆಗಲ ಮೇಲೆ ನಿಮ್ಮ ಕೈಯನ್ನು ಇಡಿ. ಯಾಕಂದ್ರೆ ಈ ಪ್ಲೆಕಾರ್ಡ್ಸ್ ಅನ್ನು ಇನ್ನೂ ಕೂಡ ಹಲವಾರು ಬಾರಿ ನಾವು ಇದನ್ನು ಉಪಯೋಗಿಸ್ಲಿಕ್ಕಿದೆ. ಯಾಕಂದರೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ಪ್ರಥಮವಾಗಿ ಪೊಲೀಸ್ ಇಲಾಖೆ ಇವತ್ತು ತನ್ನ ಕಿವಿಗೆ 1 kg ಕಾಟನ್ ಅನ್ನು ತುರುಕಿಸಿ ಕಿವಿಯನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾವು ಓಪನ್ ಮಾಡಬೇಕಾಗಿದೆ. ನಮಗೆ ಸಾಮರ್ಥ್ಯ ಇದೆಯಾ ಇಲ್ವಾ ಎಂದು ನಾವು ಇವತ್ತು ನೋಡಬೇಕಾಗಿದೆ. ನಮ್ಮ ಭಾರತದಲ್ಲಿ ಅತಿ ಪ್ರಬುದ್ಧವಾದಂತಹ ಸಂವಿಧಾನವಿದೆ. ಆ ಸಂವಿಧಾನದ ಮೇಲೆ ನಂಬಿಕೆಯನ್ನು ಇಟ್ಟವರು ನಾವುಗಳೆಲ್ಲ. ಆ ಸಂವಿಧಾನದ ಪ್ರಕಾರ ನಮಗೆಲ್ಲರಿಗೂ, ಎಲ್ಲ ಧರ್ಮದವರಿಗೂ ಒಂದೇ ಸಮಾನಸ್ಕರಾಗಿ ನಮಗೆ ಬದುಕುವಂತಹ ಒಂದು ಹಕ್ಕನ್ನ ಕಾದಿರಿಸಿದೆ. ಆದರೆ ಇವತ್ತು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ಅವ್ಯಾಹತವಾಗಿ ಹಿಂಸೆಯಲ್ಲಿ ತೊಡಗಿಸಿ ನಮ್ಮ ಮೇಲೆ ಹಿಂಸಾತ್ಮಕ ಘಟನೆಗಳನ್ನ ನಡೆಸಿ ನಮ್ಮನ್ನು ಇವತ್ತು ಕಡೆಗಣಿಸ್ತಾ ಇದ್ದಾರೆ, ನಮಗೆ ನೋವನ್ನು ಉಂಟು ಮಾಡುತ್ತಾ ಇದ್ದಾರೆ. ಇದನ್ನು ಖಂಡಿಸಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. 2 ವರ್ಷಗಳ ಹಿಂದೆ ನಮ್ಮ ಮೇಲೆ, ನಮ್ಮ ಧರ್ಮ ಕೇಂದ್ರಗಳ ಮೇಲೆ, ಧರ್ಮ ಗುರುಗಳ ಮೇಲೆ, ಧರ್ಮ ಭಗಿನಿಯರ ಮೇಲೆ, ನಮ್ಮೆಲ್ಲರ ಮೇಲೆ ಹಿಂಸೆ ಆಯಿತು, ನಮ್ಮೆಲ್ಲರ ಮೇಲೆ ದಾಳಿ ಆಯಿತು. ದಾಳಿಗೆ ಕಾರಣರಾದವರು ಇವತ್ತು ಈ ಮಂಗಳೂರು ರಸ್ತೆಗಳಲ್ಲಿ ರಾಜಾರೋಷವಾಗಿ ಮೆರೆಯುತ್ತಾ ಇದ್ರೆ, ದಾಳಿಗೊಳಗಾದವರು ಇನ್ನೂ ಕೂಡ ಕೋರ್ಟು ಕಚೇರಿ ಎಂದು ಅಲೀತಾ ಇದ್ದಾರೆ. ಸೋಮಶೇಖರ ಆಯೋಗದ ಆ ಒಂದು ಇಂಟರಿಮ್ ಒಂದು ರಿಪೋರ್ಟ್ ಏನು ಬಂತು, ಮಧ್ಯಂತರ ವರದಿ ಏನು ಬಂತು, ಅದರಲ್ಲಿ ಏನು ಇತ್ತು? ಕಾರಣರಾದವರು ಇವರು, ಈ ಸಂಘದವರು, ಈ ಸಂಸ್ಥೆಯರು, ರಾಜಕೀಯ ಪಕ್ಷದವರು ಕೂಡ ಇದ್ದಾರೆ ಅಂತ ಹೇಳಿದಲ್ಲಿ ನಾವು ತುಂಬಾ ಖುಷಿ ಪಡ್ತಾ ಇರುವಾಗ ಕೊನೆಯ ಆ ರಿಪೋರ್ಟ್ ನಲ್ಲಿ, ಕೊನೆಯ ವರದಿಯಲ್ಲಿ ಸೋಮಶೇಖರ್ ಅವರು ಯೂಟರ್ನ್ ಪಡೆದ್ರು. ಮತ್ತೆ ಹೇಳಿದ್ರು ಯಾರು ಕಾರಣರಲ್ಲ, ಅಲ್ಪಸಂಖ್ಯಾತರೇ ಕಾರಣರು ಇದಕ್ಕೆ. ಇದು ಹೇಳಿ ಈ ಜಸ್ಟಿಸ್ ಸೋಮಶೇಖರ್ ರವರು ಈ ರಾಜಕೀಯ ಪಕ್ಷಗಳ, ರಾಜಕೀಯರ, ಅದೇ ರೀತಿಯಲ್ಲಿ ಬಜರಂಗ ದಳದ ಕಪಟಕಟಾಕ್ಷಕ್ಕೆ ಒಳಗಾದರು. 10 ದಿನಗಳಲ್ಲಿ ಪುನಃ ನಮ್ಮ ಮೇಲೆ ವ್ಯವಸ್ಥಿತವಾದಂತಹ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ, ವ್ಯವಸ್ಥಿತವಾದಂತಹ ದಾಳಿ ನಡೆಯುತ್ತಾ ಇದೆ. ಅದರ ಹಿಂದೆ ಹಲವಾರು ಜನರ ಪಿತೂರಿ ಕೂಡ ಇದೆ. ಜಿಲ್ಲು ಸ್ಕೇಟರ್ಸ್ ಮೇಲೆ ಆ ಒಂದು ಅವರಲ್ಲಿ 2 ದಿನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನ ಮತಾಂತರಗೊಳಿಸ್ತೀರಿ ಅಂತ ಆಪಾದನೆಯಡಿಯಲ್ಲಿ ಅವರ ಮೇಲೆ ಕೇಸು ಜಡಿಯಲಾಯಿತು. ಅಷ್ಟು ಮಾತ್ರ ಅಲ್ಲದೆ ಲ್ಯಾನ್ಸ್ಲಾಟ್ ಪಿಂಟೋ, ನಮ್ಮ ಸಮಾಜದ ಅತಿ ಗೌರವಾನ್ವಿತ ವ್ಯಕ್ತಿ ಲ್ಯಾನ್ಸ್ಲಾಟ್ ಪಿಂಟೋ, ಸಮಾಜದ ಕಳಕಳಿಯನ್ನು ಅರಿತು ಒಂದು ಆಶ್ರಮವನ್ನು ನಡೆಸ್ತಾ ಇರುವಂತಹವರು ಲ್ಯಾನ್ಸ್ಲಾಟ್ ಪಿಂಟೋ, ಅಲ್ಲಿಯೂ ಅವರ ಮೇಲೆ ಮತಾಂತರ ನಡೆಸ್ತೀರಿ ಎನ್ನುವಂತಹ ಗೂಬೆಯನ್ನು ಕೂರಿಸಿ ಅವರ ಮೇಲೆ ಏನೋ ಪೊಲೀಸರು ಏನು ಮಹತ್ಕಾರ್ಯ ಮಾಡಿದ್ರು, ದರದರನೇ ಎಳೆದುಕೊಂಡು ಹೋಗಿ ಅವರನ್ನು ಈಗ ನಾನ್ ಬೇಲಿಬಲ್ ವ್ಯಾರಂಟ್ ಅಂತ ಒಂದು ಕೇಸನ್ನು ಈ ಪೊಲೀಸರು ಅವರ ಮೇಲೆ ಜಡಿದಿದ್ದಾರೆ. ಬಿಡಿ, ಈ ನಮ್ಮ ಭಗಿನಿಯರು ಸ್ಟೆಲ್ಲಾ ಮಾರಿಸ್ ಅನ್ನುವಂತ ಒಂದು ಆಶ್ರಮವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಈ ಆರ್ಫನ್ಸ್, ಅನಾಥ ಮಕ್ಕಳು, ಗತಿಗೋತ್ರ ಇಲ್ಲದಂತಹ ಮಕ್ಕಳನ್ನ ಅವರು ಪೋಷಿಸ್ತಾ ಇರುವಾಗ, ಅವರನ್ನ ನೋಡಿಕೊಳ್ತಾ ಇರುವಾಗ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇರುವಾಗ ನಮ್ಮ ಮತಾಂಧರಿಗೆ ಅಲ್ಲಿ ಕಾಣುವುದೇನು? ಮತೀಯ ಭೂತ. ಅಲ್ಲಿ ಮತಾಂತರ ನಡೆಸಲಾಗ್ತಾ ಇದೆ. ನೋಡಿ, ಈ ಸಂಸ್ಥೆ ಆರಂಭ ಆದದ್ದು ನಾನು ತಿಳಿದುಕೊಂಡ ಪ್ರಕಾರ 1938ನೇ ಇಸವಿಯಲ್ಲಿ ಆರಂಭ ಆದಂತಹ ಆ ಸಂಸ್ಥೆ ಒಂದು ವೇಳೆ ಮತಾಂತರದಲ್ಲಿ ತೊಡಗಿದ್ದಿದ್ರೆ ಇಡೀ ಮಂಗಳೂರು ಇವತ್ತು ಕ್ರೈಸ್ತ ಸಮುದಾಯ ಆಗಬೇಕಿತ್ತು. ಇದನ್ನು ನಾನು ಅವರಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಇಂತಹ ಧರ್ಮ ಭಗಿನಿಯರು ಅವರಿಗೆ ಮಾನವರಾಗ್ಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. there is a fundamental insight into it. You should understand. ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಈ
ಅವಿದ್ಯಾವಂತರನ್ನು ವಿದ್ಯಾವಂತರನ್ನಾಗಿ ಮಾಡಿಸೋದು ಈ ಬಹುಸಂಖ್ಯಾತರಿಗೆ ಬೇಡ. ಯಾಕಂದರೆ ಅವರೆಲ್ಲೋ ಬಹುಸಂಖ್ಯಾತರಾಗಿ ತಮಗೆ ಓಟು ಒತ್ತುದಿಲ್ವೇನು, ಅವರೇನು ವಿದ್ಯಾವಂತರಾಗಿ ತಮಗೆ ಓಟು ಒತ್ತುದಿಲ್ಲವೇನು ಅಂತ ಭಯ ಇವರಿಗಿದೆ. ಅದಕ್ಕೋಸ್ಕರ ನಮ್ಮ ಮೇಲೆ ಗೂಬೆ ಕೂರಿಸಿ, ಮತಾಂತರದ ಗೂಬೆ ಕೂರಿಸಿ ಇಂಥ ಒಂದು ಆಶ್ರಮಗಳಿಗೆ ಮೇಲೆ ಅವರು ಬೆಂಬಿಡದೆ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಬೇಕು. ಈ ಬಹುಸಂಖ್ಯಾತರು ಅಂತ ಹೇಳುವಾಗ ಎಲ್ಲಾ ಬಹುಸಂಖ್ಯಾತರು ಕೋಮು ವಿರೋಧಿಗಳಲ್ಲ. ನಮ್ಮ ರಾಷ್ಟ್ರದಲ್ಲಿ ಇರುವಂತಹ 121 ಕೋಟಿ ಜನರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಕೋಮುವಾದಿಗಳು ಇವತ್ತು ಇಡೀ ಸಮಸ್ತ ಹಿಂದೂ ಸಮುದಾಯದ ಹೆಸರನ್ನು ಕೆಡಿಸ್ತಾ ಇದ್ದಾರೆ. ಇದನ್ನು ನಾವು ಮನಗಂಡಿದ್ದೇವೆ. ಆ ಬಹುಸಂಖ್ಯಾತ ಹಿಂದೂಗಳು ನಮ್ಮೊಂದಿಗೆ ಇದ್ದಾರೆ ಎಂದು ಕೂಡ ನಾವು ಇವತ್ತು ಬಹು ಸಂತೋಷದಲ್ಲಿ ಇವತ್ತು ಇದ್ದೇವೆ. ಇಷ್ಟೆಲ್ಲ ಘಟನೆಗಳು ನಡೀತಾ ಇರುವಾಗ ನಾವು ಕೆಲವು ಅಂಶಗಳನ್ನು ಗಮನಿಸಬೇಕು. ಇದರ ಹಿಂದೆ ಏನಿದೆ? ರಾಜಕೀಯ ಪ್ರೇರಣೆ. ಈ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ? ರಾಜಕೀಯ ವ್ಯಕ್ತಿಗಳು ಇಂಥ ಘಟನೆಗಳ ಗುತ್ತಿಗೆಯನ್ನ ಈ ಕೋಮುವಾದಿಗಳಿಗೆ ವಹಿಸಿದ್ದಾರೆ. ಅವರು ಶುಡ್ ನೋ ಒನ್ ಥಿಂಗ್, ಅವರಿಗೆ ಸಂಬಳ ಕೊಡ್ತಾರೆ. 150, 200, 300 ರೂಪಾಯಿ ಒಂದು ದಿನ ಕೆಲಸ ಮಾಡಿದ್ದಕ್ಕೆ 150, 200, 300 ರೂಪಾಯಿ ಕೋಮುವಾದಿಗಳೇ ಕೊಡ್ತಾರೆ. ಮತ್ತೇನು ಬೇಕು? ಪಾಪ ಅರ್ಧದಲ್ಲಿ ಶಾಲೆಯನ್ನು ಬಿಟ್ಟವರು, ಕೆಲಸ ಇಲ್ಲದವರು, ಇದೊಂದು ಕೆಲಸ ಅಲ್ವಾ? ದಿಸ್ ಇಸ್ ಅನ್ ಎಂಪ್ಲಾಯ್ಮೆಂಟ್. ಐ ಟೆಲ್ ಯು, ಕೋಮುವಾದ ಇವತ್ತು ಒಂದು ಎಂಪ್ಲಾಯ್ಮೆಂಟ್ ಆಗಿದೆ, ವೃತ್ತಿ ಆಗಿದೆ. ಅದಕ್ಕೋಸ್ಕರ ಹಣ ಸಂಪಾದನೆಗೋಸ್ಕರ ಈ ಕೋಮುವಾದ ಈಗ ಬೆಳೀತಾ ಇದ್ದಾರೆ. ಇದನ್ನು ಬೆಳೆಸುವವರು ಈ ರಾಜಕಾರಣಿಗಳು. ನಮ್ಮ ರಾಜಕಾರಣಿಗಳೇ, ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. ನಮ್ಮೆಲ್ಲರ ರಕ್ಷಣೆಯ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನೀವು ಮಂತ್ರಿಗಳು ಕೇವಲ ಈ ಬಹುಸಂಖ್ಯಾತರ ಮಂತ್ರಿಗಳಲ್ಲ ಅಥವಾ ಹಿಂದೂಗಳ ಮಂತ್ರಿಗಳಲ್ಲ. ನೀವು ಮಂತ್ರಿಗಳು ಇಡೀ ಕರ್ನಾಟಕದವರು, ನೀವು ಮಂತ್ರಿಗಳು ಇಡೀ ನಮ್ಮ ದೇಶದ ಮಂತ್ರಿಗಳು. ಅದಕ್ಕೋಸ್ಕರ ಈ ಅಲ್ಪಸಂಖ್ಯಾತರ ರಕ್ಷಣೆ ಕೂಡ, ಅದರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇದೆ. ಬೇಜವಾಬ್ದಾರಿಯಿಂದ ವರ್ತಿಸುವುದು ಮಾತ್ರ ಎಷ್ಟರ ಮಟ್ಟಿಗೂ ನಾವು ಸಹಿಸೋದಿಲ್ಲ ಎಂದು ಹೇಳಲು ನಾನು ಇವತ್ತು ಇಷ್ಟಪಡ್ತಾ ಇದ್ದೇನೆ. ಈ ಕೋಮುಗಳು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಈ ಸಮಾಜದ ರೀತಿ ನಿಯಮಗಳನ್ನ ಮೀರ್ತಾ ಇದ್ದಾರೆ. ನಿಮಗೆ ಸರಿಯಾಗಿ ಹೇಳಬೇಕಾದ್ರೆ, ನಿಮಗೆ ಆ ಒಂದು ಟೆಕ್ನಿಕಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕಾದ್ರೆ ಮಾರಲ್ ಪೊಲೀಸಿಂಗ್ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೊಲೀಸರಿಗೆ ಆಗೋದಿಲ್ಲ, ಪೊಲೀಸರು ನಿಶಕ್ತರಾಗಿದ್ದಾರೆ. ಅದಕ್ಕೋಸ್ಕರ ಪೊಲೀಸರ ಕೆಲಸವನ್ನು ಕೋಮುವಾದಿಗಳು ಮಾಡ್ತಾರೆ. ಮಾಡುವುದು ಸಹಜ ಅಲ್ವಾ? ನಾವು ಕೂಡ ಮಾಡ್ತೇವೆ ಸ್ವಾಮಿ, ನಾವು ಕೂಡ ಮಾಡ್ತೇವೆ. ನಮಗೂ ಕೂಡ ನಿಮ್ಮ ಲಾಠಿಯನ್ನು ಕೊಡಿ, ನಾವು ಕೂಡ ಮಾಡ್ತೇವೆ. ಯಾಕಂದ್ರೆ ಆ ಕೋಮುವಾದಿಗಳ ರಟ್ಟೆಗಳಲ್ಲಿ ಬಲ ಇರುವಾಗ ನಮ್ಮ ರಟ್ಟೆಗಳಲ್ಲಿ ಬಲ ಇಲ್ವಾ? ನಮ್ಮ ರಟ್ಟೆಗಳಲ್ಲಿ ಕೂಡ ಬಲವಿದೆ. 2 ಲಾಠಿ ನಮಗೂ ಕೂಡ ಕೊಡಿ, ನಾವು ಕೂಡ ಆ ಲಾಠಿಯನ್ನು ಬೀಸ್ತೇವೆ. ನಾವು ಕೂಡ ಆ ಲಾಠಿಯನ್ನು ಬೀಸಲು ಕಲಿಯುತ್ತೇವೆ. ನಾವು ಮತಾಂತರ ಮಾಡ್ತೇವೆ. ಫಾದರ್ ವಿಲಿಯಂ ಮೆನೇಜಸ್ ನಿನಗೆ ಬೆಳಿಗ್ಗೆ ಹೇಳಿದ್ರು, ನಮ್ಮ ಸಂಸ್ಥೆಗಳಲ್ಲಿ ಮಂಗಳೂರಿನಲ್ಲಿ 80,000 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 80,000 ವಿದ್ಯಾರ್ಥಿಗಳಂದ್ರೆ ಅಯ್ಯೋ ದೇವರೇ, ಅವರೆಲ್ಲ ಕ್ರೈಸ್ತರಾಗಿದ್ದಿದ್ರೆ ಇವತ್ತು ಇಡೀ ನೆಹರು ಮೈದಾನ ಸಾಕಿತ್ತ? ಈ ನೆಹರು ಮೈದಾನ ಸಾಕಿತ್ತ? ನಮ್ಮ ಸಂಸ್ಥೆಗಳಲ್ಲಿ ಕಲಿಯುವಂತಹ ಓರ್ವನೇ 80,000. ಇವತ್ತು ನಾನು ಪಂಥಾವನವನ್ನು ನೀಡ್ತಾ ಇದ್ದೇನೆ. ಫಾದರ್ ವಿಲಿಯಂ ಮೆನೇಜಸ್ ನನ್ನೊಟ್ಟಿಗೆ ಇದ್ದಾರೆ. ಪಂಥಾವನವನ್ನ ಇವತ್ತು ನಾವು ಕೋಮುವಾದಿಗಳಿಗೆ ನೀಡ್ತಾ ಇದ್ದೇವೆ. ಕೋಮುವಾದಿಗಳೇ, ನಾವು ನಮ್ಮ ಶಾಲೆಗಳಲ್ಲಿ ಕಲಿಸಿದಂತಹ ಓರ್ವನೇ ವಿದ್ಯಾರ್ಥಿ ಇವತ್ತು ಈ ವೇದಿಕೆಗೆ ಬಂದು ಅವನು ಈ ಪಂಥಾವನವನ್ನು ಸ್ವೀಕರಿಸಲಿ. ನಾವು ಅವನನ್ನ ಮತಾಂತರಗೊಳಿಸಿದ್ದೇವೆ ಎನ್ನುವಂತಹ ಪಂಥಾವನವನ್ನು ಸ್ವೀಕರಿಸಿ ಅವನು ಇಲ್ಲಿ ಘೋಷಣೆ ಮಾಡಲಿ. ಇವತ್ತಿನಿಂದ ನಮ್ಮ ಈ ಪ್ರತಿಭಟನೆ ಇಲ್ಲಿಗೆ ಮುಗಿಯುತ್ತೆ. ಯಾಕೆ ಸ್ವಾಮಿ ನಮ್ಮ ಮೇಲೆ ಈ ಅಪವಾದ? ನಮ್ಮ ಈ ಸೆನ್ಸಸ್ ನ ಪ್ರಕಾರ ಕ್ರೈಸ್ತ ಜನಸಂಖ್ಯೆ ಇಳೀತಾ ಇದೆ. ಇನ್ನು ಕೂಡ ನೀವು ಹೇಳ್ತೀರಿ ಮತಾಂತರ ಮಾಡ್ತೇವೆ ಅಂತ. ಅವಕಾಶ ಕೊಡಿ, ಮತಾಂತರ ಮಾಡಬೇಕಾದ್ರೆ ಅವಕಾಶ ಕೊಡಿ. ಇಡೀ ಮಂಗಳೂರನ್ನು ಮತಾಂತರ ಮಾಡುವಷ್ಟು ತಾಕತ್ತು ನಮಗಿದೆ. ಯಾಕಂದ್ರೆ ಅಂತಹ ಕೆಲಸವನ್ನು ನಾವು ಮಾಡ್ತೇವೆ, ಅಂತಹ ಸಮಾಜ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ಈ ಧರ್ಮ ಮಗನಿಯರು ನಡೆಸುವಂತಹ ಈ ಆಶ್ರಮಗಳಲ್ಲಿ ಮಾಡುವಂತ ಕೆಲಸವನ್ನು ಒಮ್ಮೆ ಬಂದು ನೋಡಿ, ಆವಾಗ ಗೊತ್ತಾಗುತ್ತೆ ಆ ದೇವರಿಗೆ ಅವರಿಗೆ ಮೆಚ್ಚುಗೆ ಆಗುವಂತ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಆ ಕೆಲಸವನ್ನು ಮಾಡ್ಲಿಕ್ಕೆ ನೀವು ಅಡ್ಡಿ ಮಾಡ್ತೀರಲ್ವಾ ಈ ಕೋಮುವಾದಿಗಳೇ? ಮೊನ್ನೆ ಸ್ಟೆಲ್ಲಾ ಮಾರಿ ಶಾಲೆಯ ಬಸ್ ಅನ್ನು ನಿಲ್ಲಿಸಿದ ಕೋಮುವಾದಿಗಳೇ, ಒಂದು ಮಗುವನ್ನ ಮನೆಗೆ ಕೊಂಡು ಹೋಗಿ ಸಾಕಿ, ಅಷ್ಟೇ ಸಾಕು. ಒಂದು ಮಗುವನ್ನ ಮನೆಗೆ ಕೊಂಡು ಹೋಗಿ, ನೀವು ಒಂದು ಮಗುವನ್ನ ಮನೆಗೆ ಕೊಂಡು ಹೋಗಿ ಆ ಮಗುವಿಗೆ ವಿದ್ಯಾಭ್ಯಾಸ ಕೊಡಿ, ಆ ಮಗುವಿಗೆ ಆರೋಗ್ಯ ಕೊಡಿ, ಆ ಮಗುವಿಗೆ ತಂದೆ ತಾಯಿ ಕೊಡುವಂತ ಪ್ರೀತಿಯನ್ನು ಕೊಡಿ.
ಈ ಒಂದು ಸಂಸ್ಥೆಯ ಸ್ಟೆಲ್ಲಾ ಮ್ಯಾರಿಸ್ಗೆ ಆದಂತಹ ಸಂಸ್ಥೆ, ಅವರಲ್ಲಿ ಏನು ಇಲ್ಲ ಹೇಳಿ? ಆ ಸಂಸ್ಥೆಯನ್ನು ನಡೆಸಲು ಬೇಕಾದಂತಹ ನಿಯಮಗಳನ್ನು, ಯಾವ ನಿಯಮವನ್ನು ಅವರು ಪಾಲಿಸಲಿಲ್ಲ ಹೇಳಿ? ಅವರಿಗೆ ಬೇಕಾದಂತಹ ಯಾವ ಒಂದು ಅಗ್ರಿಮೆಂಟ್ ಅನ್ನು ಅವರು ಮಾಡಲಿಲ್ಲ, ಯಾವ ಪರವಾನಿಗೆ ಅವರಿಗೆ ಇಲ್ಲ. ಆದ್ರೂ ಕೂಡ ಈ ಪೊಲೀಸರು, ಈ ಬಜರಂಗ ದಳದವರು ಅಂತ ಹೇಳಿಕೊಳ್ಳುವವರು, ಕೋಮುವಾದಿಗಳು, ಪೊಲೀಸರು ಹೇಳಿದಾಗ ರೆಡಿ ಇರ್ತಾರೆ ಓಡಿ ಬರ್ಲಿಕ್ಕೆ. ಆ ಅಪ್ರಾಪ್ತ ವಯಸ್ಕ ಮಕ್ಕಳು ಆ ಬಸ್ಸಿನಲ್ಲಿ ಇದ್ರು. ಬೆದರಿಸಿ ಏನು ಭಾಷೆ, ನಿಮ್ಮನ್ನು ಮರ್ಡರ್ ಮಾಡ್ತೇನೆ ಹೇಳಿದ್ದಾರಾ ಇಲ್ವಾ? ನಿಮ್ಮನ್ನು ಮರ್ಡರ್ ಮಾಡ್ತೇನೆ, ನಿಮ್ಮ ಕಿಡ್ನಿಯನ್ನು ತೆಗೆದು ಮಾರ್ತೇನೆ. ಸ್ವಾಮಿ, ನನ್ನ ಕಿಡ್ನಿ ಇದೆ, ಬನ್ನಿ ಮಾರಿ, ನಮ್ಮೆಲ್ಲರ ಕಿಡ್ನಿಯನ್ನು ತೆಗೆಯಿರಿ. ಯಾಕಂದ್ರೆ ಇವರಿಗೆ ಹಣ ಬೇಕು, ಕೋಮುವಾದಿಗಳಿಗೆ ಹಣ ಬೇಕು. ಎಲ್ಲರ ಕಿಡ್ನಿಯನ್ನು ತೆಗೆದು ಮಾರಿ. ಆ ಬಡ ಮಕ್ಕಳ ಕಿಡ್ನಿಯನ್ನು ಯಾಕೆ ತೆಗೆದುತ್ತೀರಾ? ನಿಮ್ಮ ಕಿಡ್ನಿಯನ್ನು ಮಾರಿಕೊಂಡು ಜೀವನವನ್ನು ಸಾಗಿಸಿ. ಆ ಭಾಷೆಯನ್ನು ಉಪಯೋಗಿಸಿ ಅವರ ಮೇಲೆ ದೌರ್ಜನ್ಯವನ್ನು ನಡೆಸುವಾಗ ನಮ್ಮ ಅಧಿಕಾರಿಗಳು ಎಲ್ಲಿ ಹೋದ್ರು? ಈ ಪೊಲೀಸರ ಕರ್ತವ್ಯ ಏನಿತ್ತು? ಆ ಬಜರಂಗ ದಳದವರಾಗ್ಲಿ, ಆ ಕೋಮುವಾದಿಗಳೇ ಆಗ್ಲಿ, ಕಾನೂನು ಕೈಗೆತ್ತಿಕೊಳ್ಳಿಕ್ಕೆ ಅವರು ಯಾರು?